ಮದ್ವೆ ಕ್ಯಾನ್ಸಲ್ ಆಯ್ತಾ? ಯಾಕೆ? ಧ್ರುವ ಬೇರೆ ಹುಡುಗಿನ ಲವ್ ಮಾಡ್ತಿದ್ದ. ಅದನ್ನ ಎಲ್ರ ಮುಂದೆನೂ ಹೇಳ್ಕೊಂಡ್ಬಿಟ್ಟ. ಛೇ, ಹೇಗಾದ್ರೂ ಮಾಡಿ ಮೈನಾ ಧ್ರುವ ಇಬ್ರು ಲವ್ ಮಾಡೋ ಹಾಗೆ ಮಾಡಿ ಪುಷ್ಪಕ್ನ ಮೈನನಿಂದ ದೂರ ಮಾಡೋಣ ಅನ್ಕೊಂಡ್ರೆ ಈ ಧ್ರುವ ಇನ್ಯಾವುದೋ ಹುಡುಗಿನ ಲವ್ ಮಾಡಿ ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ನಲ್ಲ. ಅಲ್ಲ ಪುಷ್ಪಕ್, ಅವನು ಬೇರೆ ಹುಡುಗಿನ ಲವ್ ಮಾಡ್ತಾ ಇದ್ದಿದ್ರೆ ಆ ವಿಷಯನ ಮನೆಯವ್ರ ಮುಂದೆ ಮೊದಲೇ ಹೇಳ್ಬೋದಾಗಿತ್ತು ತಾನೇ? ಏನೋ ರೀಸನ್ಸ್ ಇರುತ್ತಲ್ವ ಡ್ಯಾಡ್, ಹೇಳ್ಕೊಳಕ್ಕಾಗಿರಲ್ಲ. ಆದರೆ ಧ್ರುವ ಅವಳನ್ನ ತುಂಬ ಸಿನ್ಸಿಯರಾಗಿ ಲವ್ ಮಾಡ್ತಿದ್ದಾನೆ. ನಾನು ಮೈನನ್ನ ಲವ್ ಮಾಡ್ತಿರೋ ಹಾಗೆ. ಸರಿ ಸರಿ, ನೀನು ಊಟ ಮಾಡು. ಹಾಂ ಡ್ಯಾಡ್, ಹ್ಯಾಂಡ್ ವಾಶ್ ಮಾಡ್ಕೊತೀನಿ. ಸೌಪರ್ಣಿಕಾ, ಬಾ ನೀನು ಕುತ್ಕೊಂಡು ಊಟ ಮಾಡು. ಇಲ್ಲ, ನೀವಿಬ್ರು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಆಮೇಲೆ ಒಂದ್ಸಲ ಏನು, ನಮ್ ಜೊತೆನೆ ಕುತ್ಕೊಂಡು ಊಟ ಮಾಡಬಾರ್ದಾ? ಬಾ ಕುತ್ಕೋ. ಪುಷ್ಪಕ್, ಡೇ ಆಫ್ಟರ್ ಟುಮಾರೋ ಏನ್ ಪ್ರೋಗ್ರಾಮ್ ಇಟ್ಕೊಂಡಿದ್ಯಾ? ಅಂಥದ್ದೇನೂ ಇಲ್ಲ ಡ್ಯಾಡ್, ಆಸ್ ಯೂಶುವಲ್ ಆಫೀಸ್ಗೆ ಹೋಗು, ವಾಪಸ್ ಮನೆಗೆ. ಹಾಗಾದ್ರೆ ಅವತ್ತಿನ ದಿನ ಯಾವ ಕೆಲಸನೂ ಇಟ್ಕೋಬೇಡ, ಎಲ್ಲೂ ಹೋಗ್ಬೇಡ. ಯಾಕೆ ಡ್ಯಾಡ್, ಏನು ವಿಷಯ? ಅವತ್ತಿನ ದಿನ ನಿನ್ ಬರ್ಡೇ ಕಣೋ. ಓ ಮೈ ಗಾಡ್, ನನ್ನ ಬರ್ಡೇ ನನಗೆ ಮರ್ತೋಗಿತ್ತು. ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ರೀ, ಅವತ್ತಿನ ದಿನ ಹೊರಗಡೆ ಹೋಗೋಣ ರೀ. ಆಮೇಲೆ ಬೇಕಾದ್ರೆ ಮನೇಲಿ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿದ್ರಾಯ್ತು. ಓಕೆ. ನೋ ನೋ ನೋ, ಈ ಬರ್ಡೇ ಸಿಂಪಲ್ ಆಗಾಗಕ್ಕೆ ಸಾಧ್ಯನೇ ಇಲ್ಲ. ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಮಾಮ್. ಹೇ ಪುಷ್ಪಕ್, ಹಾಗಲ್ವೋ? ಪ್ಲೀಸ್ ಮಾಮ್, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ, ಎಲ್ರನ್ನೂ ಇನ್ವೈಟ್ ಮಾಡೋಣ. ಹಾಗೆ ಈ ಬರ್ಡೇಗೆ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನಪ್ಪಾ ಅದು? ಡ್ಯಾಡ್, ಅದನ್ನ ಈಗಲೇ ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಆಗತ್ತಾ? ಸರಿ, ಈಗ ಊಟ ಮಾಡು. ಇನ್ನೇನಿರುತ್ತೆ, ಆ ಮೈನಾನ ಕರ್ಕೊಂಡ್ ಬರ್ತಾನೆ. ಅದ್ ಬಿಟ್ರೆ ಇನ್ನೇನ್ ಸರ್ಪ್ರೈಸ್ ಕೊಡೋಕ್ ಸಾಧ್ಯ? ಏನಾಗ್ಬಾರ್ದು ಅಂದ್ಕೊಂಡು ಎಲ್ಲ ಅದೇ ಆಗ್ತಿದೆ. ಛೇ, ಸೌಪರ್ಣಿಕಾ, ಊಟ ಮಾಡು. ಹಾ. ಮೈನಾ, ಜಾಸ್ತಿ ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಧ್ರುವ, ಈಗೇನ್ ಮಾಡೋದು? ನಿಮ್ಮಮ್ಮನ ಒಪ್ಸೋದು ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲೋ? ಅಕ್ಕ, ಇದೇ ಯೋಚನೆನಲ್ಲಿ ನೆನ್ನೆ ರಾತ್ರಿ ಎಲ್ಲ ನನಗೆ ನಿದ್ದೆನೇ ಬಂದಿಲ್ಲ. ಜಯಂತಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮೊದ್ಲೇ ಹೆದರ್ಕೊಂಡಿದ್ದಾರೆ, ನೀನ್ ಇನ್ನೂ ಹೆದರ್ಸ್ತಾ ಇದೀಯ ನೋಡು. ನಾನ್ ಏನ್ ಹೇಳ್ಬಾರ್ದು ಹೇಳ್ದೆ, ಇರೋದನ್ನೇ ತಾನೇ ಹೇಳ್ತಾ ಇದ್ದೀನಿ. ಧ್ರುವ, ನೀನೇನೋ ಮಗ, ಇವತ್ತು ಕೋಪ ಮಾಡ್ಕೊಂಡ್ರು ನಾಳೆ ಸಮಾಧಾನ ಆಗ್ತಾರೆ. ಆದ್ರೆ ಹೆಣ್ಮಕ್ಳು ಹಾಗಲ್ಲ. ನಾಳೆ ದಿನ ಮದ್ವೆ ಆದ್ಮೇಲೆ ಅತ್ತೆ ಜೊತೆ ಸಂಭಾಳಿಸೋದು ಎಷ್ಟು ಕಷ್ಟ ಆಗತ್ತೆ ಗೊತ್ತಾ? ಹೌದು ಅಕ್ಕ, ನೀವು ಹೇಳ್ತಿರೋದು ನಿಜ. ಈಗೇನ್ ಮಾಡೋದು? ನನ್ಗೇನು ತೋಚ್ತಿಲ್ಲ. ಅಕ್ಕ, ನೀವೇ ಏನಾದ್ರೂ ಉಪಾಯ ಹೇಳಿ. ಮೈನಾ ಅವ್ರೆ, ನಾನ್ ಇದನ್ ತಾನೆ, ನಾನ್ ಎಲ್ಲ ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ನೀವು ಸುಮ್ನಿರಿದ್ರು ಅವ್ರೆ, ನೀವೇನೋ ಯೋಚನೆ ಮಾಡ್ಬೇಡ ಅಂತ ಹೇಳ್ಬಿಡ್ತೀರಾ. ಆದ್ರೆ ನಾನ್ ಹಂಗಿರಕ್ ಆಗಕ್ಕಿಲ್ಲ. ನಿಮ್ಮಮ್ಮನ್ನ ಹೇಗಾದ್ರೂ ಮಾಡಿ ನಾನು ಸಮಾಧಾನ ಮಾಡ್ಲೇಬೇಕು. ಇಲ್ಲಾಂದ್ರೆ ಮುಂದಕ್ಕೆ ತುಂಬಾ ತೊಂದರೆ ಆಯ್ತದೆ. ತಕ್ಷಣಕ್ಕೆ ಏನ್ ಮಾಡ್ಬೇಕು ಅಂತಾನೆ ಹೊಳಿತಾ ಇಲ್ಲ.
ಏ ಯವ್ವ ಮೈನಾ, ಇವ್ರು ಯಾರು ನಿನ್ಗೆ ಐಡಿಯಾ ಕೊಡಂಗಿಲ್ಲ. ಇವ್ರು ನಂಬ್ಕೊಂಡ್ ಕುಂತಿ ಅಂದ್ರ 1 ವರ್ಷ ತನಕ ಹಂಗ ಕುಂದ್ರಬೇಕಾಗ್ತೈತ್ ನೋಡ. ಏ ಸುಮ್ನೆ ಇರೆ ಸಾಕು. ಹಾಗಿದ್ರೆ ನೀನೇ ಒಂದ್ ಐಡಿಯಾ ಕೊಡು ನೋಡೋಣ. ಹೇ ಸುಮ್ನೆ ಇರ ಸಾಕ್, ಬಾಯ್ ತಗ ನಾ ಕೊಡ್ತೇನೆ ಐಡಿಯಾ. ಮೈನಾ ಏನ್ ಗೊತ್ತೇನ, ನಾನ್ ನಿನ್ನೆ ಒಂದ್ ಪಿಕ್ಚರ್ ನೋಡಿದ್ನಿ. ಅದ್ರಾಗ ಹುಡ್ಗ ಹುಡ್ಗಿ ಇಬ್ರು ಪ್ರೀತಿಸ್ತಿರ್ತಾರ. ಅವ್ರ ಮನ್ಯಾಗ ಒಪ್ಪಂಗಿಲ್ಲ ಅಂತ ಹೇಳಿ ಹುಡ್ಗಿ ಪ್ರೆಗ್ನೆಂಟ್ ಅದ ಅಂತ ಹೇಳ್ಬಿಟ್ರ. ಈಗ ಏನ್ ಮಾಡ್ಬೇಕು ಅಂತದ್ಯಾ? ಇಷ್ಟ್ ಹೇಳಿದ್ರು ಅರ್ಥ ಆಗ್ಲಿಲ್ಲ ನಿಮ್ಗ? ಮೈನಾನು ಹಿಂಗ ನಾಟಕ ಮಾಡ್ಬೇಕ. ಅವಾಗ ಧ್ರುವ ಅವ್ರಮ್ಮ ಬ್ಯಾರೆ ದಾರಿ ಇಲ್ಲ ಅಂತ ಹೇಳಿ ಮೈನಾನ್ ಒಪ್ಕೊಂಡ್ರು ಒಪ್ಕೋಬೋದ. ಏಯ್ ಮಮ್ಮ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ನೀನ್ ಏನ್ ಹೇಳ್ತಿದ್ಯಾ ಅಂತ ಗೊತ್ತಾಗ್ತಿದ್ಯಾ ನಿನ್ಗೆ? ಒಂದ್ ಸುಳ್ಳು ಹೇಳಿ ಇಬ್ರು ಒಂದಾಗ್ರನ್ನಾಕತ್ತೇನಪ್ಪ. ಮಮ್ಮಕ್ಕ ಹೂ ಕಣವ, ನಾನ ಮಮ್ಮಕ್ಕ. ನೋಡಿ, ನಾನ್ ಸುಳ್ಳುಗಳೆಲ್ಲ ಹೇಳಲ್ಲ. ನನ್ಗದಿಷ್ಟನೂ ಆಗಕ್ಕಿಲ್ಲ. ಅಂತದ್ರಲ್ಲಿ ಇಂಥ ಸುಳ್ಳಂತೂ ನಾನ್ ಸತ್ರು ಹೇಳಲ್ಲ. ಅಲ್ಲ, ಬಾಯ್ ಮುಚ್ಕೊಂಡಿರಿ ನೀವು. ಅಮ್ಮನ್ ಜೊತೆ ಸರಿ ಹೋಗೋ ಉಪಾಯ ಕೊಡಿ ಅಂದ್ರೆ ಸಂಬಂಧ ಹಾಳಾಗೋ ಉಪಾಯ ಕೊಡ್ತಿದ್ದೀರಾ ಅಲ್ವಾ ಮೈನಾ? ನೀವಿಬ್ರು ಒಂದಾಗ್ಲಿ ಅಂತ ಐಡಿಯಾ ಕೊಟ್ನಿ. ನಂದೇನ್ ತಪ್ಪೈತಿ? ತಪ್ಪೆ. ಒಂದು ಹೆಣ್ಣು ಮದ್ವೆಗಿಂತ ಮುಂಚೆ ತಾಯಿ ಆದ್ರೆ ಅವ್ರ ಕುಲಕ್ಕೆ ಎಷ್ಟು ಅವಮಾನ. ಮುಂದಕ್ ನಾನು ಅವ್ರ ಹತ್ರ ಎಷ್ಟು ಮಾತು ಕೇಳ್ಬೇಕಾಯ್ತದೆ ಗೊತ್ತಾ? ತಮಾಷೆಗೂ ಇಂತ ಮಾತಾಡ್ಬೇಡಿ. ನೋಡಿ, ನಾನೇನಾದ್ರೂ ಮದ್ವೆ ಅಂತ ಆದ್ರೆ ಅಮ್ಮನ ಒಪ್ಪಿಗೆ ತಗೊಂಡೆ ನಾನಾಗೋದು. ಮೈನಾನೇ ನನ್ ಸೊಸೆ ಅಂತ ಖುಷಿಯಿಂದ ಅವ್ರ ಮನೆ ತುಂಬಿಸ್ಕೋಬೇಕು. ಅದ್ಬಿಟ್ಟು ಹಾಳಾದವಳು ಅಡ್ಡಾರ ಹಿಡ್ದು ಮನೆ ಹೊಸಲು ತುಳಿದಿದ್ದಾಳೆ ಅನ್ನೋ ಪಟ್ಟ ನನಗ್ ಬೇಕಾಗಿಲ್ಲ. ಈಗಾಗ್ಲೇ ಆ ಮನೆಯಿಂದ ಒಂದ್ಸರಿ ಕತ್ತಿಡ್ದು ಆಚೆ ದಬ್ಬಿಸ್ಕೊಂಡಿದ್ದೀನಿ. ಈಗ ಮನೆ ಹೊಸಲು ತುಳಿಯೋದೇ ಆದ್ರೆ ಧ್ರುವ ಅವರಮ್ಮ ನನ್ನ ಪ್ರೀತಿಯಿಂದ ಆರ್ತಿ ಎತ್ತಿ ಮನೆ ತುಂಬಿಸ್ಕೋಬೇಕು. ಅದೇ ನನ್ನ ಆಸೆ. ಮೈನಾ, ನೀ ಹಿಂಗೆಲ್ಲ ಕಾದ್ರ ಕಷ್ಟ ಆಗ್ತಿತ್ ನೋಡ್ವಾ. ಮೊದ್ಲು ನೀವಿಬ್ರು ಒಂದಾಗೋದ್ ನೋಡ್ರಿ. ವರ್ಷ ತುಂಬೋದ್ರೊಳಗ ನೀವಿಬ್ರು ಸೇರಿ ಮೊಮ್ಮಗನ್ ಕೊಟ್ಟು ಬಿಡ್ರಿ. ಆಮೇಲೆ ಅವ್ರ ಸುಮ್ನಾಗ್ತಾರ. ದೊಡ್ಡವ್ರು ಹೇಳಿಲ್ಲೇನ 1000 ಸುಳ್ಳು ಹೇಳಿ ಒಂದ್ ಮದ್ವಿ ಮಾಡಂತ ಹೇಳಿ. ನೀವೇನ ಒಂದ್ ಸುಳ್ಳು ಹೇಳಾಕತ್ತೀರಿ. ಅದ್ರೊಳಗೇನ್ ದೊಡ್ಡ ತಪ್ಪೈತೆ ಹೇಳಿ ನೋಡುನು. ನೋಡಿ, ಹಂಗ್ ಸುಳ್ಳು ಹೇಳೇ ನನ್ ಮದ್ವೆ ಮಾಡ್ಕೋಬೇಕು ಅನ್ನೋದಿದ್ರೆ ನನ್ಗ ಮದ್ವೆನೇ ಬೇಡ. ಏ ಮಮ್ಮ, ಕೊಡೋ ಹಾಗಿದ್ರೆ ಒಳ್ಳೆ ಐಡಿಯಾ ಕೊಡ್ಬೇಕು. ಇಲ್ಲ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು. ಅದನ್ ಬಿಟ್ಟು ಇಂಥ ಐಡಿಯಾನ ಕೊಡೋದು ಅಲ್ವಾ? ಮಾತಾಡ್ಬೇಡ ನೀನು. ಮೈನಾ ಮೊದ್ಲೇ ಹಳ್ಳಿ ಹುಡುಗಿ, ಸೂಕ್ಷ್ಮವಾದವಳು. ಹೋಗಿ ಹೋಗಿ ಅಂತವಳಿಗೆ ಇಂಥ ಐಡಿಯಾ ಕೊಡ್ತೀಯಲ್ಲ ನೀನು. ಪುಣ್ಯ, ಅವಳಾಗಿರೋ ಹೊತ್ತಿಗೆ ನಿನ್ ಕೆನ್ನೆಗೆ ಇನ್ನೂ ಬಾರಿಸಿಲ್ಲ. ಅದೇ ಬೇರೆಯವ್ರಾಗಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಹಲ್ಲು ಉದ್ರಿಸಿರೋರು. ಹೋಗೋ ಇವನ ಏನ್ ಮಾಡೇನಂತ ಎಲ್ರು ಹಿಂಗ ಆಡ್ಲಿಕತ್ತಾರ. ಕೊಟ್ಟಿದ್ ಒಂದ್ ಐಡಿಯಾ, ಅದ್ರೊಳಗೆ ನನ್ ದೊಡ್ಡ ತಪ್ಪೈತಿ. ಒಳ್ಳೇದ್ ಮಾಡಿದವ್ರ ಕಾಲನೇ ಇಲ್ಲ ನೋಡು. ಧ್ರುವ, ಸರ್ ಹೇಳಿ ಸರ್. ಎಲ್ರೂ ಒಂದ್ ನಿಮಿಷ ಕರಿ. ಸರಿ ಸರ್. ಎಲ್ರೂ ಕೇಳಿಸ್ಕೊಳ್ಳಿ, ಬನ್ನಿ ಇಲ್ಲಿ. ಏನ್ರೀ ಸರ ವಿಷಯ? ನಾಳೆ ಗಾರ್ಮೆಂಟ್ಸ್ಗೆ ರಜಾ ಇದೆ. ಸರ್, ರಜಾನ ಯಾಕೆ ಸರ್? ನಾಳೆ ನನ್ನ ಬರ್ಡೇ ಇದೆ. ಅದಕ್ಕೆ ಒಂದು ಪಾರ್ಟಿ ಆರ್ಗನೈಸ್ ಮಾಡಿದ್ದೀನಿ. ನೀವೆಲ್ಲರೂ ಬರಬೇಕು ಅಂತ ನಿಮ್ಮೆಲ್ಲರಿಗೂ ಲೀವ್ ಕೊಟ್ಟಿದ್ದೀನಿ. ಸರ್, ಇಷ್ಟು ವರ್ಷಗಳಲ್ಲಿ ನೀವ್ ಯಾವತ್ತೂ ನಿಮ್ ಬರ್ಡೇ ಸೆಲೆಬ್ರೇಟ್ ಮಾಡಿರ್ಲಿಲ್ಲ ಅಲ್ವಾ ಸರ್? ಹಾಗೇನಿಲ್ಲ,